ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಬಿಟ್ಟು ಹೇಳಿರಬೇಕು. ನಾನೇನು ಆದ್ಯನ ಸಂತೋಷಕ್ಕೋಸ್ಕರ ಇಲ್ಲ ಅಂತ ಹೇಳಿದೆ. ಒಂದು ವೇಳೆ ಪೊಲೀಸವ್ರು ಬಂದರೆ ನಿಜ ಗೊತ್ತಾಗ್ಬಿಡುತ್ತೆ. ಬಾವಾ ಇತ್ತೋಳಿ. ಯಾಕೆ ಬಾವಾ ಇಷ್ಟಕ್ಕೆ ಸುಸ್ತಾಗ್ಬಿಟ್ರ? ಅಬ್ಬಾ, ಈ ಡ್ಯೂಟಿ ಯಾವಾಗಲೂ ನಮ್ದೇ ಅಲ್ವಾ ಶಿವರಾಜು? ನಾವೆಲ್ಲ ಕಷ್ಟಪಟ್ಟು ಏರ್ಪಾಡು ಮಾಡಿದ್ರೆ ಈ ಲೇಡೀಸ್ ಎಲ್ಲ ಬಂದು ಚಳಿ ಕಾಯಿಸ್ಕೋತಾರ ಅಷ್ಟೇ. ಇದು ನಮ್ಮ ಮನೇಲಿ ಯಾವಾಗಲೂ ನಡೆಯದೇ ಅಲ್ವಾ? ಅದೇನ್ ಬಾವಾ ಹಾಗೆ ಹೇಳ್ತೀರಾ? ಹಬ್ಬ ಶುರು ಆಗೋವರೆಗೂ ಮಾತ್ರ ನಮ್ ಕೆಲ್ಸ. ಅದಾದ್ಮೇಲೆ ಗುಡ್ಸೋದ್ರಿಂದ ಹಿಡಿದು ಅಡ್ಗೆ ಮಾಡೋದ್ರವರೆಗೂ ಅವ್ರದೇ ಕೆಲ್ಸ ಅಲ್ವಾ? ನಾವ್ ಇಷ್ಟಾದ್ರೂ ಮಾಡ್ಬೇಕಲ್ವಾ? ಬನ್ನಿ ಮಾಡೋಣ. ಅಪ್ಪ, ನಾನ್ ಬಂದ್ಬಿಟ್ಟೆ. ನೀನ್ ಒಬ್ನೇ ಇದ್ದಿದ್ಯಾನೋ ಎಲ್ಲರಿಗಿಂತ ಮೊದ್ಲು? ಲೇ, ಮಲಗಿರೋರ್ನೆಲ್ಲ ಎಬ್ಸ್ಬಿಟ್ಪ. ಹೋಗಿ ಎಬ್ಸು. ಆಯ್ತಪ್ಪ. ನಿನ್ ಮಗ ಏನೋ ಶಿವರಾಜು ಸ್ಕೂಲಲ್ಲಿ ಜೈಲಲ್ಲಿ ಟಕ ಟಕ ಅಂತ ಗಂಟೆ ಹೊಡ್ತಿದ್ದಾನೆ. ಲೇ, ಹೋಗಿ ಎಲ್ರನ್ನ ಎಬ್ಸು ಅಂದ್ರೆ ಜಾಕ್ಟೆ ಬಾರಿಸ್ತಿದ್ಯಲ್ಲೋ. ಒಬ್ಬೊಬ್ರ ಹತ್ರನೇ ಹೋಗಿ ಎಲ್ರೂ ಎಬ್ಸಕ್ ಆಗಲ್ಲ ಅಲ್ವಾ ಅಪ್ಪ? ಅದಕ್ಕೆ ಜೋರಾಗಿ ಶಬ್ದ ಮಾಡಿ ಎಲ್ರೂ ಎಬ್ಬಿಸ್ತಾ ಇದ್ದೀನಿ. ಲೇ, ಅವ್ರು ಬರೋದ್ ಹಾಗಿರ್ಲಿ, ನಮ್ ಕಿವಿ ಒಡೆದೋಗ್ತಿದೆ ಕಣ. ಅಯ್ಯೋ, ನಿಲ್ಸೋ ನಿಲ್ಸೋ ನಿಲ್ಸೋ. ಏನೋ ಬಿಟ್ಟು ಸ್ಕೂಲಲ್ಲಿ ಹೊಡಿಬೇಕಾಗಿರೋ ಬೆಲ್ನ ಇಲ್ಲಿ ಹೊಡಿತಿದ್ಯಾ? ಅಪ್ಪ ಮತ್ತೆ ಮಾವ ಎಲ್ಲ ತಯಾರಿ ಮಾಡ್ಕೋತಿದ್ರೆ ನೀವಿನ್ನೂ ಮಲ್ಕೊಂಡಿದ್ದೀರಾ. ಚಿಕ್ಕ ಹುಡ್ಗ ನಾನೇ ಎದ್ದಿದ್ದೀನಿ. ನೀನ್ ಹಬ್ಬ ಇದ್ರು ಇಲ್ಲ ಅಂದ್ರೂ ಮೊದ್ಲೇ ಎದ್ದೇಳ್ತೀಯ ಕಣೋ. ಅದಕ್ ನಾವೇನ್ ಮಾಡ್ಬೇಕು ಅಂತೀಯಾ? ಇದೇನು ರಾಜಲಕ್ಷ್ಮಿ ಇನ್ನ ಎದ್ದಿಲ್ವಾ? ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಹಾ, ರಾಜಿ, ರಾಜಿ. ಅಪ್ಪ, ಏಳ್ ರಾಜಿ, ಏಳಮ್ಮ. ಇಷ್ಟು ಬೇಗನಮ್ಮ? ಎಲ್ರು ಎದ್ದಿದ್ದಾರೆ ರಾಜಿ. ನೀನು ಬೇಗ ಹೋಗಿ ಎಲ್ಲ ಕೆಲ್ಸಗಳನ್ನ ನೋಡ್ಕೊ ಹೋಗು. ಸರಿ ಅಮ್ಮ. ಮೊದ್ಲೇ ಬೋಗಿ ಹಬ್ಬ, ಎಷ್ಟು ಕೆಲ್ಸ ಇರುತ್ತೋ ಏನೋ. ಹೌದಮ್ಮ. ಆದ್ಯಾ, ನೀನು ಕೂಡ ಎದ್ದೇಳು. ನಾನು ಹೇಳಲ್ಲ ರಾಜಲಕ್ಷ್ಮಿ, ನಾನು ಇನ್ನೂ ಮಲ್ಕೋಬೇಕು. ಬೋಗಿ ಹಬ್ಬಕ್ಕೆ ಏರ್ಪಾಡು ಮಾಡ್ತಿದಾರ ಆದ್ಯಾ? ಹೇಳಮ್ಮ. ನನಗೆ ಹೇಳಕ್ ಆಗ್ತಿಲ್ಲ, ನಂಗೆ ನಿದ್ದೆ ಬರ್ತಿದೆ. ಸರಿ, ಅವಳಿಗೆ ಎಚ್ಚರ ಆದ್ಮೇಲೆ ಬರ್ತಾಳೆ ಬಿಡು. ನೀ ನಡಿಮ್ಮ. ಸರಿ ಅಮ್ಮ. ಚಿಕ್ಕಮ್ಮ, ಏನ್ ಮಾಡ್ತಿದ್ಯಾ? ಬೆಂಕಿ ಹಾಕೋದಕ್ಕೆ ಇದೆಲ್ಲ ರೆಡಿ ಮಾಡ್ತಿದ್ದೀನಿ ಚಾರು. ತಗೋ ಹಿಡ್ಕೋ, ಸಹಾಯ ಮಾಡು. ನಾನಾ? ಇಷ್ಟು ಬೆಳಗ್ಗೆನಾ? ಮಾಡ್ಬೇಕು ಮತ್ತೆ. ನಾಳೆ ಹೇಗೂ ಸೀನನ್ ಮದ್ವೆ ಮಾಡ್ಕೊಂಡು ಇಲ್ಲಿಗೆ ಬರ್ತೀಯ ಅಲ್ವಾ? ಈ ಕೆಲ್ಸನೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಭಾವನವ್ರನ್ನ ನಮ್ಸೋದಕ್ಕೆ ಬೆಳಗ್ಗೆನೆ ಎದ್ದು ರಂಗೋಲಿ ಹಾಕ್ತೋಳ್ ನೀನು. ಈಗೇನಾಯ್ತು? ಏನೂ ಆಗಿಲ್ಲ ಚಿಕ್ಕಮ್ಮ, ಅರ್ಧ ರಾತ್ರಿ ಎಬ್ಸಿದ್ರು ಎದ್ದು ಕೆಲಸ ಮಾಡ್ತೀನಿ. ಹಾಗನ್ನು ಮತ್ತೆ. ಹಿಡ್ಕೋ ಹಿಡ್ಕೋ ಹಿಡ್ಕೋ. ಅದು ನಮ್ ಚಾರು ಅಂದ್ರೆ. ನಡಿ. ಎಲ್ರೂ ಆಗ್ಲೇ ಎದ್ದಿದಾರಾ? ಹಾ, ಎಲ್ರೂ ಆಗ್ಲೇ ಎದ್ದಿದ್ದಾರೆ. ಆ ಮಹಾತಾಯಿ ಮಾತ್ರ ಇನ್ನೂ ಎದ್ದಿಲ್ಲ. ಈ ಮನೆಗೆ ರಾಣಿ ಆಗೋಗಿದ್ದಾಳೆ. ಅವಳ ಬಗ್ಗೆ ನನಗೆ ಯಾಕೆ ಚಿಕ್ಕಮ್ಮ? ಸೀನು ಮಾವ ಎಲ್ಲಿದ್ದಾನೆ? ಅವನು ಎದ್ದಿಲ್ವೇ? ಹಾಗಾದ್ರೆ ಇದು ನೀನೇ ಹಿಡ್ಕೋ, ನಾನೇ ಹೋಗಿ ಸೀನು ಮಾವನ್ ಎಬ್ಬಿಸ್ತೀನಿ. ಇರೇ ಇಲ್ಲೋಡು, ನೀನು ಅವಾಗವಾಗ ಸೀನು ರೂಮ್ಗೆ ಹೋಗ್ಬಾರ್ದೆ. ನಮ್ ಭಾವನವ್ರು ನೋಡಿದ್ರು ಅನ್ಕೋ, ನಿನಗ್ ಪದ್ಧತಿ ಆಚಾರ ಗೊತ್ತಿಲ್ಲ ಅನ್ಕೋತಾರೆ. ಇಲ್ಲಿವರೆಗೂ ಮಾಡಿದ್ದೆಲ್ಲ ನಾಟಕ ಅನ್ಕೋತಾರೆ. ಇಲ್ಲ ಬಿಡು ಚಿಕ್ಕಮ್ಮ, ಸೀನು ಮಾವನಿಗೆ ಕುಡಿಯಕ್ ನೀರ್ ಕೊಡೋ ನೆಪ್ತಲ್ಲಿ ಅಲ್ಲಿಗೆ ಹೋಗ್ತೀನಿ. ಬೆಳಗ್ಗೆನೆ ಹಾಟ್ ವಾಟರ್ ಕುಡಿಯೋದು ಈ ಮನೇಲೆಲ್ಲರಿಗೂ ಅಭ್ಯಾಸ ಅಲ್ವಾ? ಹಾಟ್ ವಾಟರ್ ತಗೊಂಡ್ ಹೋಗ್ತೀನಿ. ಸರಿ, ಹೇಗಾದ್ರೂ ಹೋಗು, ಆದ್ರೆ ನಮ್ ಭಾವನವ್ರ ಕಣ್ಣಿಗೆ ಮಾತ್ರ ಬೀಳ್ಬೇಡ. ಸರಿ ಚಿಕ್ಕಮ್ಮ.
ಏನಿದು? ಮಾವ ನನಗ್ ಬೆಳಗ್ಗೆ ಬಿಸಿನೀರ್ ಕುಡಿಯೋ ಅಭ್ಯಾಸ ಇದೆ ಅಲ್ವಾ, ತಂದಿದ್ದೆ ಮಾವ. ಬಿಸಿ ನೀರ್ ತಂದ್ರೆ ಕೈ ಕೊಡ್ಬೇಕು, ಮುಖದ ಮೇಲೆ ಹಾಕೋದಲ್ಲ. ಎದ್ದಳು. ಅಯ್ಯೋ ಸಾರಿ ಮಾವ, ಕಾಲ್ ತಾಗಿ ಸ್ಲಿಪ್ ಆಗ್ಬಿಡ್ತು. ಸರಿ ಆಯ್ತು, ಎದ್ ಮಾತಾಡೋಣ. ಎದ್ದೇಳು. ಸಾರಿ ಮಾವ. ಆಯ್ತು ಬಿಡು. ಮದ್ವೆಗ್ ಮುಂಚೆನೆ ಹೀಗೆ, ಇನ್ ಮದ್ವೆ ಆದ್ಮೇಲೆ ಏನೇನ್ ಮಾಡ್ತೀಯೋ? ಮದ್ವೆ ಆದ್ಮೇಲೆ ಹೀಗೆ ಕೆಬ್ಬಿಸ್ತೀನಿ ಮಾವ. ಮತ್ತಿನ್ ಹೆಂಗೆ ಬರ್ಸ್ತೀಯ? ಬಿಸಿನೀರಿಂದ ಅಲ್ಲ, ಬಿಸಿ ಬಿಸಿ ಮುತ್ಕೊಟ್ಟೆ ಬಸ್ತೀನಿ. ಇದಕ್ಕೇನ್ ಕಮ್ಮಿ ಇಲ್ಲ. ನೀನ್ ಕೋಪ ಮಾಡ್ಕೋತಿದ್ಯಾ ಮಾವ? ಮುಖದ ಮೇಲೆ ಬಿಸಿನೀರ್ ಚಲ್ದೆ ಅಂತ ಕೋಪನಾ? ಕೋಪನಾ? ನಿನ್ ಮೇಲೆ ಯಾವ ತರದ ಫೀಲಿಂಗ್ಸು ಇಲ್ಲ. ಅಂದ್ರೆ ಯಾವ ಫೀಲಿಂಗು ಇಲ್ವಾ? ಅಂದ್ರೆ ಕೋಪ ಗೀಪ ಏನಿಲ್ಲ ಅಂತ ಹೇಳ್ತಿದ್ದೀನಿ. ಅಷ್ಟೇ ಅಲ್ವಾ? ಹೌದು, ನಿಜ ನಿಜ ನಿಜ. ಹೊರಗಡೆ ಭೋಗಿ ಆಗ್ತಾ ಇದಾರ ಮಾವ, ನೀನು ಬಾ. ಹೇ, ನಾನ್ ಬರ್ತೀನಿ, ನೀನ್ ಹೋಗು. ಈ ತರ ಕೈ ಹಿಡ್ಕೊಂಡು ಎಳಿಬಾರ್ದು. ನೀನ್ ಹೋಗು. ನಾಳೆ ಬೆರಳು ಹಿಡ್ಕೊಂಡು ನಡಿಬೇಕಾಗಿರೋಳು, ಇವಾಗ ಕೈ ಹಿಡ್ಕೊಂಡ್ರೆ ತಪ್ಪೇನು? ಚಾರು, ನಿನ್ ತಪ್ಪೇನಿಲ್ಲ. ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಸರಿ, ಬೇಗ ಬಂದ್ಬಿಡು. ಹಾ, ನಾನ್ ಬರ್ತೀನಿ, ನೀನ್ ಹೋಗು. ಬಾಯ್. ಭೋಗಿ ಹಬ್ಬ ಅಂದ್ರೆ ಎಲ್ರೂ ಒಂದ್ ಕಡೆ ಸೇರ್ತಾರೆ. ಆದ್ಯ ಎದ್ದಿರ್ತಾಳೋ ಇಲ್ವೋ ನೋಡೋಣ. ಪ್ರತಿ ವರ್ಷ ನಾವು ಮಾಡಿರೋ ಪಾಪಗಳನ್ನ ಹೀಗೆ ಬೆಂಕಿಗೆ ಹಾಕ್ತಾ ಇದೀವಿ ಹೊರತು ಜೀವನದಲ್ಲಿ ಪುಣ್ಯ ಅನ್ನೋ ಬೆಳಕನ್ನೋದೇ ಇಲ್ಲ. ಅತ್ತೆ, ಈಗ ನೀನು ಬೆಂಕಿಗೆ ಹಾಕ್ತಿರೋದು ಪಾಪಗಳನ್ನಲ್ಲ, ಹಳೆ ವಸ್ತುಗಳನ್ನ. ಒಂದು ಬೆಂಕಿ ಕಡ್ಡಿ ಗೀರಿದ್ರೆ ಬೆಳಕ್ ಬರುತ್ತೆ ಅಂತ ಹೇಳ್ತಾರಲ್ವಾ, ಆದ್ರೆ ನೀನ್ ಯಾವ ಬೆಳಕು ಬರಲ್ಲ ಅಂತ ಹೇಳ್ತಿದ್ಯಾ? ನೀನ್ ತಮಾಷೆ ಮಾಡಿದ್ರು ನಗು ಅಷ್ಟು ಟೈಮ್ ಇಲ್ಲ ಕಣೋ, ತುಂಬಾ ಚಳಿ ಆಗ್ತಿದೆ, ಬೇಗ ಬೆಂಕಿ ಹಚ್ಚಿ. ಇನ್ನು ಭಾವನವ್ರು ಬರ್ಬೇಕು ಅತ್ಗೆ. ಶಿವರಾಜು, ಭಾವನವ್ರು ಬಂದ್ರು. ಯಾಕಿನ್ನೂ ಅಮ್ಮ ಬಂದಿಲ್ಲ? ಇನ್ನೇನ್ ಬಂದ್ಬಿಡ್ತಾರಣ್ಣ. ಈ ವರ್ಷ ಚಳಿ ಸ್ವಲ್ಪ ಜಾಸ್ತಿ ಇರೋ ಹಾಗಿದೆ. ಅಂದ್ರೆ ಮಳೆ ಇಲ್ವಲ್ಲ ಭಾವನವ್ರೆ, ಅದಕ್ಕೆ ಚಳಿ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ನಾನು ಬನೀನ್ ಮೇಲೆ ಶರ್ಟ್ ಹಾಕೊಂಡು ಬಂದಿದ್ದೀನಿ. ನೀವೇನೋ ಬನೀನಲ್ಲೇ ಬಂದಿದ್ದೀರಪ್ಪ. ಈಗ ಶಾಲೆ ಓದಿಸ್ತಾರಂತ ಗೊತ್ತಿದ್ರೆ ಬರೀ ಲುಂಗಿಯಲ್ಲಿ ಬಂದಿದ್ರು ಸಮಸ್ಯೆ ಆಗ್ತಿರ್ಲಿಲ್ಲ ನಮ್ಗೆ. ಮನೇಲಿ ಹಳೆ ವಸ್ತುಗಳಿದ್ರೆ ತಗೊಂಬ, ಹೋಗು, ಈಗ್ಲೇ ಹೋಗು. ಈಗ್ಲೇ ಹೋಗಿ ತಗೋ ಬರ್ತೀನಿ. ಹೋಗು. ಸೀನು, ಅದ್ ಎತ್ಕೊಡು. ಕೊಡಿ ಅದನ್ನ. ಅದ್ ತಗೊಳ್ಳಿ. ಕೊಡು. ಲೇ ಬಿಟ್ಟು ಅಜ್ಜಿ ಬಾ. ಅಲ್ಲೇ ಬರ್ತಾ ಇದ್ದೀನಲ್ಲೋ. ಬಾ ಇರೋ. ಬಾ ಅಜ್ಜಿ. ಯಾಕೋ ಇಷ್ಟೊಂದು ಅವಸರ ಮಾಡ್ತಿದ್ಯಾ? ಅಪ್ಪ, ಹಳೆ ವಸ್ತು ಬಂತು. ಅಯ್ಯೋ ನನ್ನ ಮಗನೇ. ಬಿಡೋ ಕೈನ, ತಲೆ ಹರಟೆ. ಇದಕ್ಕೆನ ನನ್ನ ಅವಸರ ಕರ್ಕೊಂಬಂದಿದ್ದು. ನೀನ್ ಹಳೆ ವಸ್ತುನೇ ಅಲ್ವಾ?
ರಾಜಲಕ್ಷ್ಮಿ, ಎಲ್ಲರೂ ಬಂದಿದಾರಾ? ಎಲ್ರೂ ಬಂದಿದಾರಲ್ಲ ಮಾವ. ಎಲ್ರು ಅಂದ್ರೆ ನಮ್ಮ ಅತಿಥಿಗಳು. ಓಹೋ, ಅರ್ಥ ಆಯ್ತು ಮಾವ. ಚಾರು ಬಂದಿಲ್ಲ ಅಂತ ತಾನೇ ಕೇಳ್ತಿದ್ಯಾ? ನೀನ್ ಈ ತರ ಅರ್ಥ ಮಾಡ್ಕೊಂಡ? ನೀನನ್ ಕೇಳಿದ್ನಲ್ಲ, ನಂದ್ರಲ್ಲಿ ನಾನೇ ಹುಡ್ಕೋಬೇಕು. ಅಷ್ಟಕ್ಕೂ ಆದ್ಯ ಯಾಕೆ ಬಂದಿಲ್ಲ? ಯಾರನ್ ಕೇಳೋದು? ಯಾರನ್ ಕೇಳಿದ್ರು ಪ್ರಾಬ್ಲಮ್. ಇನ್ನೂ ಯಾರಾದ್ರೂ ಬರೋರಿದಾರ? ಆದ್ಯ ಇನ್ನೂ ಮಲ್ಗೆ ಇದ್ದಾಳಣ್ಣ. ಅವಳಿ ಮನೆಗ್ ಮಹಾರಾಣಿ ಅನ್ಕೊಂಡಿದ್ದಾಳ್ ಬಿಡಿ ಭಾವನವ್ರೆ. ಯಾರ ಮಾತು ಕೇಳಲ್ಲ. ನಾವ್ ಮಾಡ್ಬೇಕು ಅನ್ಕೊಂಡಿರೋ ಕಾರ್ಯಕ್ರಮನ ಬೇಗ ನಾವೇ ಮಾಡಿ ಮುಗಿಸಿದ್ರೆ ಒಳ್ಳೇದು. ಈ ಸಂಕ್ರಾಂತಿ ಭೋಗಿ ಹಬ್ಬ ಇದ್ಯಾವುದೋ ಆದ್ಯನಿಗೆ ಗೊತ್ತಿಲ್ವಲ್ರಿ. ಅವಳು ಎದ್ಮೇಲೆ ಬರ್ತೀನಿ ಅಂತ ಹೇಳಿದಾಳೆ. ಮಾವಯ್ಯ, ಸೀನು ಮಾವ ಎಲ್ಲಿ? ಇಲ್ಲೇ ಎಲ್ಲೋ ಇರ್ಬೇಕಮ್ಮ. ಆದ್ಯ, 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 ನನ್ ಬರಲ್ಲ ಅಂತ ಹೇಳ್ದೆ ತಾನೆ, ಮತ್ತ್ಯಾಕ್ ಡಿಸ್ಟರ್ಬ್ ಮಾಡ್ತಿದ್ಯಾ? ಅದೇನ್ ಹಬ್ಬನ ನೀವೇ ಮಾಡ್ಕೊಳ್ಳಿ, ನಾನ್ ಬರಲ್ಲ. ಇಷ್ಟೊಂದು ನಿದ್ದೆ ಮಾಡಿದ್ರೆ ಹೇಗೆ ಆದ್ಯ? ಎಲ್ರ ಜೊತೆ ನೀನು ಬಂದು ನಿಂತ್ಕೋಬೇಕು ತಾನೆ. ಎದ್ದೇಳ ಆದ್ಯ. ನಾನು ಹೇಳಲ್ಲ, ನನ್ನ ಡಿಸ್ಟರ್ಬ್ ಮಾಡಬೇಡಿ. ಹೇಗೆ ಬರ್ಸ್ಲಿ ಇವಾಗ ಇವಳನ್ನ? ಆದ್ಯ, ಇವಾಗ ಏನಾದ್ರೂ ನೀನ್ ಎದ್ದೇಳಲಿಲ್ಲ ಅಂದ್ರೆ ನಮ್ ಮನೇಲಿ ನಡೆಯುವಂತ ಒಳ್ಳೆ ಎಂಟರ್ಟೈನ್ಮೆಂಟ್ ಸೀನ್ ಮಿಸ್ ಮಾಡ್ಕೊಬಿಡ್ತೀಯಾ? ಅಲ್ಲಿ ಎಲ್ಲರೂ ಚಳಿಗೆ ಬಿಸಿ ಕಾಯಿಸ್ಕೋತಾ ಇರ್ತಾರೆ. ಬಣ್ಣ ಬಣ್ಣದ ಕಾಮನ ಬೆಲ್ಲಿರುತ್ತೆ, ಹರಿದಾಸರ ಪದ್ಯ ಇರುತ್ತೆ, ಬಸವಣ್ಣನ ವಚನಗಳು ಹೇಳ್ತಾರೆ, ಗಾಳಿಪಟಗಳು ಇನ್ನು ಏನೇನೋ ಇರುತ್ತೆ. ಅದನ್ನೆಲ್ಲ ನೀನ್ ನೋಡ್ದೆ ಅಂದ್ರೆ ನಿನಗ್ ತುಂಬಾ ಖುಷಿ ಆಗುತ್ತೆ ಗೊತ್ತಾ? ಆದ್ಯ, 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 ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನೀನ್ ಎದ್ದೇಳೋ ತರ ಇಲ್ಲ. ಬಾಯ್.
ಮಾವ ಅಯ್ಯೋ ಚಾರು ಬರ್ತಿದ್ದಾಳ? ಮಾವ ಎಲ್ಲಿದ್ಯಾ ಮಾವ? ನೋಡಿದ್ರೆ ಅಷ್ಟೇ ನನ್ ಕತೆ. ಮಾವ ಎಲ್ಲಿದ್ಯಾ ಮಾವ? ಮಾವ ಅಯ್ಯೋ ಮಾವ ಮಾವ ಎಲ್ಲಿ ಹೋದ? ಹೇಗ್ ನಿದ್ದೆ ಮಾಡ್ತಿದ್ದಾಳೆ ನೋಡು, ಹಂದಿ ತರ. ಇವಳ ಬಗ್ಗೆ ನನಗೇನಕ್ಕೆ? ಮಾವ ಎಲ್ಲಿ ಹೋದ? ಕಾಣಿಸ್ತಾನೆ ಇಲ್ಲ. ಮಲ್ಕೋ ರಾಜಲಕ್ಷ್ಮಿ. ನೋಡು ಹೇಗ್ ಮಲಗಿತಾಳೆ ಅಂತ. ಮದುವೆ ಆಗ್ಲಿ ಮಾಡ್ತೀನಿ, ಕತ್ತಡ್ದು ಮನೆಯಿಂದ ಆಚೆ ತಳ್ತೀನಿ. ತುಂಬಾ ಚಳಿ ಆಗ್ತಿದೆ, ಬಾ ಮಲ್ಕೋ ಮಲ್ಕೋ. ನನ್ ರಾಜಲಕ್ಷ್ಮಿ ಅಲ್ಲ ಆದ್ಯ. ಮಲ್ಕೋ ರಾಜಲಕ್ಷ್ಮಿ. ಇದೆಲ್ಲ ಸರಿಯಲ್ಲ. ಯಾಕೋ ಮನ್ಸಿಗೆ ಇಲ್ಲಿಂದ ಹೋಗ್ಬೇಕು ಅನ್ನಿಸ್ತಿಲ್ಲ. ನಾನು ಇಲ್ಲೇ ಇದ್ರೆ ತಪ್ಪು ಮಾಡ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ.